ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸಹರ್ಷ ಪುರಾಣ ಬುಕ್ ರೀಡಿಂಗ್ ಸೆಷನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ಈಗ ಸದ್ಯಕ್ಕೆ ಓದ್ತಾ ಇರೋ ಬುಕ್ ಹೆಸರು ಬಂದು ಯು ಕ್ಯಾನ್ ಹೀಲ್ ಯುವರ್ ಲೈಫ್ ಅಂತ ಹೇಳಿಬಿಟ್ಟು ಲೂಯಿಸ್ ಎಲ್ ಹೇ ಬರೆದಿರುವಂತಹ ಬುಕ್ ಇದು. ಇಟ್ ಇಸ್ ಕಂಪ್ಲೀಟ್ಲಿ ಮೆಟಾಫಿಸಿಕ್ಸ್ ಬುಕ್ ಆ್ಯಂಡ್ ಇದರಲ್ಲಿ ಲಾಸ್ ಆಫ್ ಅಟ್ರಾಕ್ಷನ್ ಬಗ್ಗೆ ತುಂಬ ಕಾನ್ಸೆಪ್ಟ್ ಇದೆ. ಮತ್ತು ನಮ್ಮ ಒಂದು ಥಾಟ್ ಪ್ರೊಸೆಸ್ನ ನಾವು ಹೇಗೆ ಇಟ್ಕೋಬೇಕು ಅನ್ನೋದ್ರದ್ದು ಒಂದು ಇನ್ಫಾರ್ಮೇಷನ್ ಕೂಡ ಇದೆ. ಬಿಫೋರ್ ಗೋಯಿಂಗ್ ಟು ಆ್ಯಕ್ಚುಯಲ್ ಇನ್ಫಾರ್ಮೇಷನ್ ಒಂದು ವಿಚಾರವನ್ನು ಹೇಳಬೇಕು. ನಾವು ಯಾವಾಗಲೂ ಅಷ್ಟೇ ನಾವಿರುವಂತಹ ಸರ್ಕಲ್ ಯಾವಾಗಲೂ ಮ್ಯಾಟರ್ ಆಗುತ್ತೆ. ಅಂದರೆ ಇಫ್ ಯು ಆರ್ ಸರೌಂಡೆಡ್ ವಿತ್ 4 idiots ಯು ವಿಲ್ ಬಿ ದ 5th idiot. ಇಫ್ ಯು ಸರೌಂಡೆಡ್ ಬೈ 4 intelligent ಪೀಪಲ್ ದೆನ್ ಯು ವಿಲ್ ಬಿ ದ 5th intelligent ಅಂತ ಹೇಳ್ತಾರೆ. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ನಾವು ಚೆಕ್ ಮಾಡ್ಕೋತಾ ಇರಬೇಕು. ರೀಚೆಕ್ ಮಾಡ್ಕೋತಾ ಇರಬೇಕು ನಾವು ಎಲ್ಲಿದ್ದೀವಿ, ವಾಟ್ ವಿ ಆರ್ ಅಪ್ ಟು ಅನ್ನೋದನ್ನ. ಯಾಕೆ ಅಂತ ಹೇಳಿದ್ರೆ ಮೊಸಾರೋ ಇಮೋಟೋ ಅನ್ನೋ ಒಬ್ರು ಸೈಂಟಿಸ್ಟ್ ಪ್ರೂವ್ ಮಾಡ್ತಾರೆ. 1 glass ಆಫ್ ವಾಟರ್ನ ಅವರು ಒಂದು ಜಾಗದಲ್ಲಿ ಇರಿಸ್ತಾರೆ. ಅದು ಆ ಜಾಗ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಫುಲ್ಲು ಒಂದು ಸಾಫ್ಟ್ ಮೆಲೋಡಿ, ಆಮೇಲೆ ಒಂದು ಪ್ಲೆಸೆಂಟ್ ಫೀಲಿಂಗ್ ಇರುವಂತಹ ಜಾಗ. ಅಲ್ಲಿ ಇವಾಗ ಚಾಂಟ್ಸ್ ಆಗ್ತಿರುತ್ತೆ, ಮಂತ್ರಗಳು. ಆಮೇಲೆ ವೇರ್ ದರ್ ಇಸ್ ಅ ಗುಡ್ ಥಿಂಗ್ಸ್ ಅಲ್ಲಿ 1 glass ಆಫ್ ವಾಟರ್ನ ಇಡ್ತಾರೆ. ಆಮೇಲೆ ಇನ್ನೊಂದು ಜಾಗ ಇಲ್ಲಿ ಅಂತ ಹೇಳಿದ್ರೆ ಬರೀ ಜಗಳ ಮಾಡ್ತಿರೋದು ಅಥವಾ ಏನೋ ಒಂದು ನೆಗೆಟಿವ್ ಮಾತಾಡ್ತಿರೋದು, ಈ ಥರ ಜಾಗದಲ್ಲಿ ಇಡ್ತಾರೆ. 2 ಡಿಫ್ರೆಂಟ್ ಪ್ಲೇಸಲ್ಲಿ 2 ಲೋಟದಲ್ಲಿ ನೀರು ತುಂಬಿಸಿ ಇಡ್ತಾರೆ. ಬಟ್ ಅವರು ಆಫ್ಟರ್ ಅದು ಕ್ರಿಸ್ಟಲೈಸ್ ಆದಮೇಲೆ ಅವರು ಆ ಪ್ಯಾಟರ್ನ್ನ ಗಮನಿಸ್ತಾರಲ್ಲ, ಅವರು ಯಾವ ಒಂದು ಒಳ್ಳೆ ಜಾಗ, ಒಳ್ಳೆ ಸಂಗತಿಗಳು ನಡೀತಾ ಇತ್ತಲ್ಲ ಜಾಗ, ಅಲ್ಲಿಟ್ಟಿರುವಂತಹ ಒಂದು ಕ್ರಿಸ್ಟಲ್ ಫಾರ್ಮೇಶನ್ ತುಂಬ ಬ್ಯೂಟಿಫುಲ್ ಕ್ರಿಯೇಚರ್ ಆಗಿರುತ್ತೆ. ಎಲ್ಲಿ ಜಗಳ, ವೇರ್ ದರ್ ಇಸ್ ಅ ನೆಗೆಟಿವ್ ಥಾಟ್, ಅಲ್ಲಿ ಕ್ರಿಸ್ಟಲ್ ಪ್ಯಾಟರ್ನ್ ಚೆನ್ನಾಗಿ ಬಂದಿರೋದಿಲ್ಲ. ಸೊ ಈ ಸ್ಟೋರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈವನ್ ನಮ್ಮ ಬಾಡಿ ಅಂದರೆ ಹ್ಯೂಮನ್ ಬಾಡಿ ಇಟ್ ಇಸ್ ಮೇಡ್ ಅಪ್ ಆಫ್ 75 to 80% ಆಫ್ ವಾಟರ್. ಸೊ ನಾವು 1 glass ಆಫ್ ವಾಟರ್ ಥರನೇ ವರ್ಕ್ ಮಾಡ್ತೀವಿ. ನಾವು ಲೈಕ್ ಅಂದರೆ ಒಂದು ಸಿಚುವೇಶನ್ಗೆ ರಿಯಾಕ್ಟ್ ಮಾಡ್ದಿರಾ ಇರಲಿ, ಬಟ್ ಆಟೋಮೆಟಿಕ್ ಆಗಿ ಅದು ನಮ್ಮನ್ನ ಆ ಫ್ರೀಕ್ವೆನ್ಸಿಗೆ ತೊಗೊಂಡು ಹೊಟ್ಟೋಗ್ಬಿಡುತ್ತೆ. ಸೊ ಇನ್ ಆರ್ಡರ್ ಟು ಗೋ ಟು ಹೈಯರ್ ಲೆವೆಲ್ ಆಫ್ ಫ್ರೀಕ್ವೆನ್ಸೀಸ್, ಅಂದರೆ ಇವಾಗ ನಾವು ರೇಡಿಯೇಟ್ ಆಗೋದು ಅಂದರೆ ವಿ ಆರ್ ಆಲ್ ಲೈಕ್ ಟ್ಯೂನಿಂಗ್ ಫೋಕ್. ಸೊ ನಾವು ಒಳ್ಳೆ ಒಂದು ಫ್ರೀಕ್ವೆನ್ಸಿಯಲ್ಲಿ ರೆಸೊನೇಟ್ ಆಗಬೇಕಂತ ಹೇಳಿದ್ರೆ ಈ ಥರ ಬುಕ್ಸ್ನ ಓದೋದು ಇಟ್ ಈಸ್ ವೆರಿ ನೆಸೆಸರಿ. ಸೊ ಅದಕ್ಕೋಸ್ಕರ ನಾನು ಈ ಸ್ಟೋರಿ ಹೇಳಿದೆ. ಸೊ ಲೆಟ್ಸ್ ರೀಡ್ ನೌ. Life is really very simple. What we give out, we get back. What we think about ourselves become true for us. I believe that everyone, myself included, is responsible for everything in our life, the best and the worst. Every thought we think is creating our future. Each one of us creates our experiences by our thoughts and our feelings. The thoughts we think and the words we speak create our experiences. We create the situation and then we give our powers away by blaming the other person for our frustration. No person, no place and no thing has any power over us, for we are the only thinkers in our mind. When we create peace and harmony and balance in our mind, we will find it in our life. Which of these statements sounds like you? People are out to get me. Everyone is helpful. Each one of these beliefs will create quite different experiences. What we believe about ourselves and about life become true for us. ಎಷ್ಟು ಚೆನ್ನಾಗಿದೆ ನೋಡಿ. ನಾವು ಏನು ಯೋಚನೆ ಮಾಡ್ತೀವಿ ಅಂದರೆ ಈಗ ನಮ್ಮ ಒಂದು ಡೀಡ್ಸ್ ಏನಿರುತ್ತೆ ಅದಕ್ಕೆ ನಾವೇ ಜವಾಬ್ದಾರಿ. ನನ್ನ ಕೈಲಿ ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ಇನ್ಯಾರನ್ನೂ ಬ್ಲೇಮ್ ಮಾಡೋದು ತಪ್ಪು. ಯಾಕಂತ ಹೇಳಿದ್ರೆ ನಾವು ಬೇರೆ ಯಾರನ್ನೂ ಬ್ಲೇಮ್ ಮಾಡೋದು ಇಟ್ ಈಸ್ ಫಾರ್ ಅವರ್ ಓನ್ ಎಕ್ಸ್ಕ್ಯೂಸ್ ಅಷ್ಟೇ. ಬಟ್ ನಮ್ಮ ಒಂದು ಏನೇ ಎಫರ್ಟ್ಸ್ಗೂ ಅಥವಾ ಏನೇ ಒಂದು ನಾವು ಮಾಡೋ ಕೆಲಸಕ್ಕಾಗಿರ್ಬೋದು ಅಥವಾ ನಮಗೆ ಅದರಿಂದ ಬರೋ ರಿಸಲ್ಟ್ಸ್ ಆಗಿರ್ಬೋದು, ಅದು ನಾವು ಜನರೇಟ್ ಮಾಡಿರುವಂತಹ ಥಾಟ್ಸ್, ಅದನ್ನು ಇಲ್ಲಿ ಹೇಳಿದ್ದಾರೆ. So, the universe totally supports us in every thought we choose to think and believe. Put another way, our subconscious mind accepts whatever we choose to believe. They both mean that what I believe about myself and about life becomes true for me. What you choose to think about yourself and about life becomes true for you. And we have unlimited choices about what we can think. What we know this, then it makes sense to choose everyone is always helpful rather than people are out to get me. ಇದಕ್ಕೆ ಇನ್ನೊಂದು ಎಕ್ಸಾಂಪಲ್ ನಾನು ಹೇಳ್ತೀನಿ. ಪ್ಲೆಸಿಬೋ ಅನ್ನೋ ಒಂದು ಕಾನ್ಸೆಪ್ಟ್ ಇದು.
ಸ್ವಲ್ಪ ಡಯಾಬಿಟಿಕ್ ಪೇಷಂಟ್ಸ್ ಮೇಲೆ ಈ ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ಲೈಕ್ ಫಸ್ಟ್ ಏನು ಮಾಡ್ತಾರೆ, ಒನ್ ಸೆಟ್ ಆಫ್ ಪೀಪಲ್ಗೆ ಅವರು ಡ್ರಗ್ಸ್ನ ಕೊಡ್ತಾರೆ. ಐ ಮೀನ್ ಡಯಾಬಿಟಿಕ್ದು ಏನು ಟ್ಯಾಬ್ಲೆಟ್ಸ್ ಇರುತ್ತೆ ಅಥವಾ ವಾಟ್ ಎವರ್ ದ ರಿಲೇಟೆಡ್ ಇಂಜೆಕ್ಷನ್ಸ್ ಆರ್ ಸಮಥಿಂಗ್ ಅದನ್ನ ಕೊಡ್ತಾರೆ. ಇನ್ನೂ ಸ್ವಲ್ಪ ಜನಕ್ಕೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ದ ಸೇಮ್ ಆ ಕವರ್ಡ್ ಪಿಲ್ಸ್ ಒಳಗಡೆ ಶುಗರ್ ಪೌಡರ್ನ ಫಿಲ್ ಮಾಡಿ ಕೊಡ್ತಾರೆ. ಸೊ ಹಿಯರ್ ಅವ್ರದ್ದು ಬಿಲೀಫ್ ಸಿಸ್ಟಮ್ ಹೆಂಗಿರುತ್ತೆ ಅಂತ ಹೇಳಿದ್ರೆ, ಓಕೆ ದಿಸ್ ಮೆಡಿಸಿನ್ ನಾವು ತಗೊಂಡ್ಬಿಟ್ರೆ ಆಯಿತು ನಮ್ಮದು ಡಯಾಬಿಟಿಕ್ ಕಡಿಮೆ ಆಗುತ್ತೆ ಅಂತ ಏನೋ ದೆರ್ ವಾಸ್ ಸಮ್ ಅಡ್ವರ್ಟೈಸ್ಮೆಂಟ್, ಅದನ್ನ ನಂಬ್ಕೊಂಡು ಡಯಾಬಿಟಿಕ್ ರೆಡ್ಯೂಸ್ ಆಗಿರೋದು ಇಟ್ ಇಸ್ ಸೈಂಟಿಫಿಕಲಿ ಪ್ರೂವನ್. ಸೊ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ನಮ್ಮ ಯೋಚನೆಗಳನ್ನ ನಾವು ಚೆನ್ನಾಗಿ ಇಟ್ಕೋಬೇಕು. ಯಾಕಂದರೆ ನಾವು ಹೇಗೆ ಯೋಚನೆ ಮಾಡ್ತೀವಿ ನಮ್ಮ ಮೈಂಡ್ಸೆಟ್ ಅದೇ ರೀತಿ ನಮ್ಮ ಜೀವನ ಇರುತ್ತೆ. ಸೊ ಹಾಗಾಗಿ ಇಫ್ ಯು ಆರ್ ಸ್ಟಕ್ ಇನ್ ಟು ಎನಿ ಡಿಫಿಕಲ್ಟೀಸ್, ಜಸ್ಟ್ ಥಿಂಕ್ ದಟ್ ದಿಸ್ ಟು ಶೆಲ್ ಪಾಸ್, ದಿಸ್ ಈಸ್ ಟೆಂಪರರಿ. ಸೊ ಆಲ್ ಸಕ್ಸಸ್ಫುಲ್ ಡೇಸ್ ಆರ್ ಅಹೆಡ್. ಫುಲ್ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತೆ ಇನ್ನೊಂದು ರೀಡಿಂಗ್ ಸೆಷನಲ್ಲಿ ಸಿಗ್ತೀನಿ.